ನಮಸ್ತೆ ರೀ. ಸವಿತಾ ಜಗದಾಳ್ ಅಂತೇಳಿ ನಾನಿರೋದು ಈಗ ಮಾಲಿಂಗಪುರ ಭಾಗದಾಗ ಅದೀನಿ. ಇವತ್ತು ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿಗಳನ್ನ ನಾವು ಎಷ್ಟು ಹಾಳು ಮಾಡಾಕತ್ತೀವಿ. ಯಾಕಂದ್ರೆ ಕೆಮಿಕಲ್ಸ್ಲಿಂತ್ರ ನಮ್ದು ಭೂಮಿ ಒಳಗಿನ ತಾಕತ್ ಕೂಡ ಕಡಿಮೆ ಆಗಕತ್ತೈತಿ, ಎರೆಹುಳ ಸಂಖ್ಯೆ ಕೂಡ ಸಾಯ್ತೈತಿ, ಯೂರಿಯಾ ಎಲ್ಲನೂ ಹಾಕೋದ್ರಿಂದ ಅಂತೇಳಿ ನಾನು ಕೂಡ ಒಂದು ಆರ್ಗ್ಯಾನಿಕ್ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಇಲ್ಲೇ ಒಬ್ಬರಿಗೆ ಹತ್ರನೇ ಸೈಡ್ ಒಬ್ಬರಿಗೆ ರೈತರಿಗೆ ನಾವು ಗೊಬ್ಬರ ಕೊಟ್ಟಿದ್ವಿ, ಆರ್ಗ್ಯಾನಿಕ್ ಗೊಬ್ಬರ. ಆ ಗೊಬ್ಬರನೇ ಅವ್ರದ್ದು ರಿಸಲ್ಟ್ ನೋಡಿ ನನಗೂ ಬೇಕ್ರಿ ಅಂತೇಳಿ ನಮ್ಮ ಕಡೆ ಬೇಡಿಸ್ಕೊಂಡು ಯೂಸ್ ಮಾಡಿದವರು ರೈತರು. ಅವ್ರು ನಿಮ್ಮ ಎದುರುಗಡೆನ ಅದಾರ. ಅವ್ರ ಹೆಸರು ಕೇಳೋಣ್ರಿ, ಆಮೇಲೆ ಅವ್ರು ಯಾವ ಗೊಬ್ಬರ ಯೂಸ್ ಮಾಡ್ಯಾರ, ಯೂಸ್ ಮಾಡಿ ಎಷ್ಟು ದಿವಸ ಆಯ್ತು, ಅದು ಎಲ್ಲನೂ ಅವ್ರ ಬೈಲೇನೆ ಕೇಳೋಣ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ದರ್ಯಪ್ಪ ಬ್ಯಾಕೋಡ್ರಿ. ನೀವು ಡಾಕ್ಟರ್ ಭೂಮ್ ಬದ್ದಲ್ ಯಾರು ಹೇಳಿದ್ರಿ ನಿಮಗೆ? ನಮಗೆ ನಮ್ಮ ಬಾಜುದವ್ರು ಚಲೋ ಐತೆ ಅಂದ್ರಿ, ಅವ್ರದ ರಿಸಲ್ಟ್ ನೋಡ್ಕೊಂಡು ನಿಮ್ಮನ್ನ ಕೇಳಿ ನಾವು ತಂದಿವಿ. ಹಾಂ ರೀ. ಇದು 2 ದಿವಸ ಆತ್ರಿ ಈಗ ಭೂಮ್ ಹೋಗುದು? ಈಗ ಹೋಗೋದು ಒಂದು 20-25 ದಿನ ಆಯ್ತು. 25 ದಿವಸ ಆತ್ರಿ. ರಿಸಲ್ಟ್ ಹೆಂಗೆ ಅನ್ಸೈತ್ರಿ ನಿಮಗೆ? ನಮಗೆ ಚಲೋ ಅನ್ಸುತ್ತೆ. ಏನು ಚೇಂಜ್ ಅನ್ಸೈತ್ರಿ ನಿಮಗೆ? ಎಲ್ಲಿ ಡಗಳು ಬಿಟ್ಟೈತ್ರಿ ರೀ. ಹಾಂ ರೀ. ಈಗ ಮಂಡಕಾಯಿ ನಿಂತದ ಹೊಳ್ಳಿ ಚಂಡಿ ಸಿಗ್ತೈತ್ರಿ. ಹಾಂ ರೀ. ನಮ್ಮ ಒಟ್ಟು ಇದೊಂದು ಫುಲ್ ಇದಾಗಿತ್ತು. ಹಾಂ ರೀ. ಆಮೇಲೆ ಕೆಮಿಕಲ್ಸ್ ವರ್ಷ ಹಾಕ್ತಿದ್ರು ಏನು? ಇದೇ ವರ್ಷ ಇದನ್ನು ಮಾಡಿರಿ, ಭೂಮ್ ಮಾಡಿರಿ, ಕೆಮಿಕಲ್ಸ್ ಎಷ್ಟು ಯೂಸ್ ಮಾಡಿರಿ? ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಐತ್ರಿ ನಿಮ್ಗೆ ಗೊಬ್ಬರ ಖರ್ಚಿನಾಗ? ಖರ್ಚಿನಾಗ ನಮಗೆ ಒಟ್ಟು ಈಗ 4ನೇ ಭಾಗ ಅನ್ಸೈತ್ರಿ. ವರ್ಷ ರೀ ಎಕರೆಗೆ ರೀ 15,000 ರಿಂದ 16,000 ಖರ್ಚು ಆಕೈತ್ರಿ. ಈ ಸಲ ಈಗ ಏನು ನೋಡ್ರಿ ಈಗ ಅದ ಒಂದು 3 ಸಲ ಹೋದನ್ರಿ ಯಾರು ಅದ ಒಂದು 3,000 ರೀ. ನೀವು ಮೊದಲು ಮೋದಿ ಕೇರ್ ಕೊಟ್ಟಿದ್ರಿ, ಅದು ಒಂದು 1,000 ಕಟ ಆಗೈತ್ರಿ ಈಗ. ಒಟ್ಟು 3,000 1,000 4,000 ರೂಪಾಯಿದಾಗ ಈ ನಮ್ನಿ ನಿಮ್ದು ಬೆಳೆ ಬಂದೈತ್ರಿ. ವರ್ಷಕ್ಕೆ ಈ ವರ್ಷ ನಾವು ನಿಮ್ಗೆ ನಮ್ದೇನು ನೀವು ಮಾಡಕತ್ತಿರಲ್ಲ, ಅದಕ್ಕೆ ಏನಾರ ಬೆಳೆ ಒಳಗೆ ನಿಮ್ಗೆ ಚೇಂಜ್ ಅನ್ಸೈತ್ರಿ? ಈಗ ಚೇಂಜ್ ಅನ್ಸೈತ್ರಿ. ಡಾಕ್ಟರ್ ಭೂಮ್ ಮುಗಿದ್ಮೇಲೆ ಚೇಂಜ್ ಆಗೈತ್ರಿ. ಡಾಕ್ಟರ್ ಭೂಮ್ ಮುಗಿದ್ಮೇಲೆ ಚೇಂಜ್ ಅನ್ಸೈತ್ರಿ. ಇದು ಎಷ್ಟು ತಿಂಗಳದೈತ್ರಿ ನಿಮ್ದು ಬೆಳೆ ರೀ? ಇದೊಂದು 5-5.5 ತಿಂಗಳದ. 5.5 ತಿಂಗಳು ಅಷ್ಟೇ ಐತಿ. ಈ ಎಲ್ಲ ರೈತರಿಗೆ ಕೂಡ ನಿಮ್ಮಂಗ ಇಳುವರಿ ಬರಬೇಕು, ಪ್ರತಿಯೊಬ್ಬರದು ಭೂಮಿ ಉಳಿಸ್ಕೊಡ್ಬೇಕು ಅನ್ನೋದು ನಮ್ದು ಆಸೆ ಐತ್ರಿ. ಏನು ಹೇಳಕ್ ಇಷ್ಟಪಡ್ತೀರಿ ನೀವು ರೈತರಿಗೆ? ನಾವು ರೈತರಿಗೆ ನಮ್ಮದ ಇಳುವರಿ ನೋಡ್ಕೊಂಡು ನೀವು ಚಲೋ ಆದ್ರೆ ಮಾಡೋದು ಹೇಳ್ತೀರಿ, ಚಲೋ ಆಗತ್ತೈತ್ರಿ. ಇಲ್ಲ ಚೇಂಜಸ್ ಮೇಲೆ ನಿಮ್ಗೆ ಹೆಂಗೆ ನಮಗೆ ಚೇಂಜ್ ಆಗೈತಿ? ಚೇಂಜ್ ಆಗೈತಿ. ಮಾಡ್ಬೋದಲ್ರಿ ಎಲ್ಲ ರೈತರು? ಮೊದಲಿಂದ ಮಾಡೋದಕ್ಕನ ಈ ವರ್ಷ ಮಾಡೋದಕ್ಕನ ನಮ್ಗೆ ಚೇಂಜ್ ಆಗೈತೆ, ಅವ್ರು ಮಾಡ್ಬೋದ್ರಿ. ರೈತರ ಹೇಳಕತ್ತಾರೆ ನಿಮ್ಗೆ ಅವ್ರ ಬಯಲೇನೆ, ನಾವು ಹೇಳುವಂಥದ್ದಲ್ಲ. ಯಾಕಂತಂದ್ರೆ ಇವತ್ತು ರೈತ ದೇಶದ ಬೆನ್ನೆಲುಬ. ರೈತ ಉಳಿದ್ರನ ನಮಗೆ ಉಳಿವೈತಿ. ಅದಕ್ಕಾಗಿ ರೈತಗೆ ರಿಸಲ್ಟ್ ಬರಬೇಕು ಅನ್ನೋದು ಒಂದು ಉದ್ದೇಶ ನಮ್ದೈತಿ. ನಮ್ಮದು ನಿಮ್ಗೆ ಖಾತ್ರಿ ಅನಿಸ್ಲಿಲ್ಲ ಅಂತಂದ್ರೆ ಡೈರೆಕ್ಟಾಗಿ ರೈತರದ ನಿಮಗೆ ಫೋನ್ ನಂಬರ್ ಹೇಳಿಸ್ತೀವಿ ನಾವು. ಅವ್ರಿಗೆ ರೈತರಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ನಿಮ್ಮ ಫೋನ್ ನಂಬರ್ ಹೇಳ್ರಿ. 99-02-6270. ಹಂಗೆ ನಿಮ್ಮದು ನನ್ನ ನಂಬರ್ ಬಿಟ್ಟು 9945221472. ಇವಾಗ ನಾನು ಗೊಬ್ಬರ ಸಜೆಷನ್ ಮಾಡ್ತೀನಿ, ನನಗೂ ಕೂಡ ನೀವು ಕಾಲ್ ಮಾಡ್ಬೋದು. ಅದೇ ರೀತಿ ಹೆಂಗೈತಿ, ನಾವು ಯೂಸ್ ಮಾಡಬೇಕು ಬೇಡ, ಚಲೋ ಐತಿಲ್ಲ ಅಂತೇಳಿ ರೈತರಿಗೂ ನೀವು ಡೈರೆಕ್ಟಾಗಿ ಕೇಳ್ಬೋದು. ನಾವು ಎನಿ ಟೈಮ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳ್ತಾ, ಯಾವತ್ತೂ ಕೂಡ ಸದಾ ನಿಮ್ಮೊಂದಿಗೆ ಸವಿತಾ ಜಗದಾಳ್. ಥ್ಯಾಂಕ್ ಯು ಸೋ ಮಚ್.